ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ರಿಗೂ ಕಾಣಿಸ್ತಿರೋ ಹಾಗೆ ನಾನಿವತ್ತು ಎಲ್ರಿಗೂ ತುಂಬಾ ಇಷ್ಟ ಆಗೋವಂತಹ ಒಂದು ರೆಸಿಪಿಯೊಂದಿಗೆ ಬಂದೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ರಿಗೂ ಇಷ್ಟ ಆಗೋ ಥರ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಪೂರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳೋವಂಥ ಟಿಪ್ಸಲ್ಲಿ ನೀವು ಫಾಲೋ ಮಾಡ್ಕೊಂಡು ಮಾಡಿ. ಓಕೆ, ನಾನು ಒಂದು ಈ ಪೂರಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳಕ್ಕೆ ಒಂದು ದೊಡ್ಡದೊಂದು ಬೌಲಿಗೆ ಒಂದು ಬಟ್ಲಲ್ಲಿ ಗೋಧಿ ಹಿಟ್ಟು, ಹಾಗೆ ಒಂದು ಅರ್ಧ ಬಟ್ಲು ಮೈದಾ ಹಿಟ್ಟು ಮತ್ತು ಒಂದು ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ರವೆನ ತಗೊಂಡಿದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡು ನಾವು ಪೂರಿ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಬರೀ ಮೈದಾ ಹಿಟ್ಟು ಅಥವಾ ಬರೀ ಗೋಧಿ ಹಿಟ್ಟು ಹಾಕಿರೆ ನೀಟಾಗಿ ಪೂರಿ ಚೆನ್ನಾಗಿ ಬರಲ್ಲ, ಉಬ್ಬಲ್ಲ. ಸೊ ಹಂಗಾಗಿ ಈ ಮೂರೂ ಸಹ ಮಿಕ್ಸ್ ಮಾಡ್ಕೊಂಡು ನಾವು ಪೂರಿನ ಮಾಡ್ಕೋಬೇಕು. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಕಲರ್ ಬರೋಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕಿ ಕಲಸಿದ್ದೀನಿ ಹಿಟ್ಟಿಗೆ. ನಾವು ಈ ಹಿಟ್ಟನ್ನ ಮೊದಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಕಲಿಸ್ಕೊಂಡ್ರೆ ತೀರಾ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ ಮೊದಲೇ ನೋಡ್ಕೊಂಡು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಒಂದು ಹದದಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿರಿ, ಈ ಒಂದು ಹದದಲ್ಲಿ ನಾನು ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಪೂರಿ ಮಾಡೋಕ್ಕೆ. ಇದೇ ಮೇಯ್ನು ಟಿಪ್ಸು. ಇದಕ್ಕೆ ನಾವು ಸಣ್ಣ ರವೆನ ಮಿಕ್ಸ್ ಮಾಡ್ಕೊಳ್ಳೋದು, ಹಾಗೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಸಹ ಈ ಪೂರಿ ಮಾಡೋಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಪೂರಿಗೆ ನಾನು ನೈಟ್ ಕಾಬೂಲ್ ಕಡಲೆನ ಸ್ವಲ್ಪ ಬಟಾಣಿನೂ ನೆನೆಸಿಟ್ಟಿದ್ದೆ. ಈ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ನಾನು ಈ ಒಂದು ಸಾಗುನ ಪೂರಿಗೆ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸಾಗು ಮಾಡೋಕ್ಕೆ ನಾನು ಖಾರ ರುಬ್ಬಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು ಏಲಕ್ಕಿ, ಒಂದು ಲವಂಗ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ತಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಹಾಗೆ ತೆಂಗಿನಕಾಯಿ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗುತ್ತೆ. ನಾವು ಅಳತೆ ನೋಡ್ಕೊಂಡು ನಾವು ಖಾರದ ಪೌಡ್ರು ಮತ್ತು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು. ನಾನು ಇದಕ್ಕೆ ಟೋಟಲ್ ಒಂದು ಸ್ಪೂನನ್ನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಸರಿಯಾಗಿ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಹಾಕ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಅಷ್ಟೇ. ಇದಕ್ಕೆ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ. ಈ ಒಂದು ಮಿಕ್ಸಿಗೆ ಹಾಕ್ಕೊಂಡಿರೋಂತಹ ಖಾರದ ಪುಡಿ ಜೊತೆಗೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಬಾಣಲೆಯಲ್ಲಿ ಇಟ್ಬಿಟ್ಟು ಒಲೆ ಮೇಲೆ ಸ್ವಲ್ಪ ಎಣ್ಣೆ, ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ, ಹಾಗೆ ಮಾಮೂಲಿ ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಕೊಡ್ತೀವೋ ಅದೇ ಥರ ಒಗ್ಗರಣೆ ಕೊಡಬೇಕು. ಇದಕ್ಕೂ ಸಹ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಖಾರನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಫ್ರೈ ಮಾಡಿರಲ್ಲ ಖಾರನ. ಸೊ ಇವಾಗಲೇ ನಾವು ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಯಾಕಂದರೆ ಖಾರಕ್ಕೆ ಉಪ್ಪು ಹತ್ತಿದ್ರೆ ನೀಟಾಗಿ ಎಲ್ಲ ಪಲ್ಯಕ್ಕೂ ಚೆನ್ನಾಗಿ ಉಪ್ಪು ಟೇಸ್ಟ್ ಬರುತ್ತೆ. ಹಂಗಾಗಿ ಇವಾಗಲೇ ನಾನು ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕಾಳನ್ನು ಹಾಕ್ಬಿಟ್ಟು ಇವಾಗಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಆ ಒಂದು ಕಾಳುಗಳಿಗೆಲ್ಲ ಉಪ್ಪು ಖಾರ ನೀಟಾಗಿ ಹೊಂದುತ್ತೆ. ಹಂಗಾಗಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ತೀರಾ ತೆಳು ಮಾಡ್ಕೋಬಾರ್ದು, ಯಾಕಂದರೆ ಪೂರಿಗೆ ತೀರಾ ತೆಳು ಹೋದರೆ ಚೆನ್ನಾಗಿರಲ್ಲ. ಮತ್ತು ತೀರಾ ಗಟ್ಟಿನೂ ಅಲ್ಲ, ಸ್ವಲ್ಪ ಮೀಡಿಯಮಲ್ಲೇ
ಮಾಡ್ಕೋಬೇಕು. ಸ್ವಲ್ಪ ರಸ ಇರೋ ಥರನೇ ನಾವು ಈ ಒಂದು ಪಲ್ಯನ ಅಥವಾ ಸಾಗುನ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ನಮಗೆ ಪೂರಿಗೆ ಸಾಗು ಸಾಕಾಗುತ್ತೆ. ನೋಡಿದ್ರಾ, ಆವಾಗಲೇ ಹಿಟ್ಟನ್ನು ಕಲಸಿ ಇಟ್ಟಿದ್ನಲ್ವ. ಸೊ ಈ ಒಂದು ಹಿಟ್ಟನ್ನ ಇವಾಗ ನಾವು ಪೂರಿಗೆ ಉಜ್ಕೊಂಡು ಅಥವಾ ಲಟ್ಟಿಸ್ಕೊಂಡು ಪೂರಿನ ಮಾಡ್ಕೋಬೇಕಾಗುತ್ತೆ. ನಾವು ಪೂರಿನ ಒಂದು ಉಜ್ಜಿದ ತಕ್ಷಣವೇ ಅದನ್ನು ಮತ್ತೆ ಎಣ್ಣೆಗೆ ಹಾಕಬೇಕು. ಒಂದೊಂದನ್ನೇ ಮಾಡ್ಕೋಬೇಕು. ಒಂದೇ ಸಲ ಪೂರಿನ ಉಜ್ಕೊಂಡು ಇಟ್ಕೊಂಡು ಮತ್ತೆ ಎಣ್ಣೆಗೆ ಹಾಕಿದರೆ ಅವು ಪೂರಿ ಉಬ್ಬಲ್ಲ, ಹಂಗೆ ಗಟ್ಟಿ ಆಗಿಬಿಡ್ತವೆ. ಹಾಗಾಗಿ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಮತ್ತು ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕಾದ್ರೆ ಪ್ರೆಸ್ ಮಾಡ್ದಂಗೆ ಲೈಟಾಗಿ ಸುಮ್ಮನೆ ಮೇಲೆ ಒತ್ಕೊಂಡು ಲಟ್ಟಿಸ್ಬೇಕು. ಯಾಕಂದರೆ ಪ್ರೆಸ್ ಮಾಡಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಹಂಗಾಗಿ ಲೈಟಾಗಿ ನಾವು ಉಜ್ಕೋಬೇಕು. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಆವಾಗಲೇ ನಮಗೆ ಪೂರಿ ಉಬ್ಬಿ ಬರೋದು. ಇಲ್ಲ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ, ನೋಡೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ನಾವು ಪೂರಿನ ಉಜ್ಕೋಬೇಕಾದ್ರೂ ಸಹ ಕೆಲವೊಂದು ಟಿಪ್ಸ್ಗಳು ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಕಡೆ ಎಣ್ಣೆ ಕಾಯ್ತಾ ಇತ್ತು. ನಾನು ಉಜ್ಕೊಂಡಿರೋವಂಥ ಪೂರಿನ ಈ ಒಂದು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವಂದರೆ ನಮಗೆ ಮತ್ತೆ ಮತ್ತೆ ಮಾಡಬೇಕು ಪೂರಿನ ಅನಿಸುತ್ತೆ. ಮತ್ತು ಇದ್ರ ಸವಾಸನೆ ಹೋಗ್ಬಾರ್ದಪ್ಪ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ನಾವು ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಪೂರಿನ ಕರ್ಕೋಬೇಕು. ಇಲ್ಲಾಂದರೆ ಸೀದೋಗೋದು ಅಥವಾ ಕಲ್ಲರು ಕಪ್ಪಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮತ್ತು ಈ ಒಂದು ಪೂರಿನ ಹಾಕಿದ ತಕ್ಷಣ ಎರಡು ಸೈಡು ಸಹ ನೀಟಾಗಿ ಬೇಯಿಸ್ಕೋಬೇಕು. ಆ ಒಂದು ಸೌಟಲ್ಲಿ ಎರಡು ಸೈಡು ಸಹ ತಿರುವಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಪೂರಿ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ನಮಗೆ ಉಬ್ಬಿ ಬಂದಿದೆ ಅಂತ. ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ. ಸಕ್ಕರೆ ಹಾಕಿಲ್ಲ ಅಂದರೆ ಸ್ವಲ್ಪ ವೈಟ್ ಥರ ಆಗುತ್ತೆ. ಕಲ್ಲರ್ ಗೋಲ್ಡನ್ ಕಲರ್ ಬರಲ್ಲ. ಹಾಗಾಗಿ ಗೋಲ್ಡನ್ ಕಲರ್ ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಕಲಿಸ್ಬೇಕಾದ್ರೆ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಥರ ಪೂರಿ ಉಬ್ಬಿ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ. ಎಲ್ಲೂ ನಾನು ವೀಡಿಯೋನ ಸ್ಕಿಪ್ ಮಾಡಿಲ್ಲ, ಸುಮ್ಮನೆ ಡೈರೆಕ್ಟ್ ವೀಡಿಯೋ ಮಾಡಿ ಯಾವ ರೀತಿ ಮಾಡಿದ್ದೀನಿ ಅದೇ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಏಕೆಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಕೆಲವೊಬ್ರಿಗೆ ಗೊತ್ತೇ ಆಗೋಲ್ಲ. ಸೊ ಹಂಗಾಗಿ ಡೈರೆಕ್ಟಾಗಿ ವೀಡಿಯೋ ಯಾವ ರೀತಿ ಮಾಡಿದ್ನೋ ಅದೇ ಥರ ನಿಮಗೆ ಹಾಕಿದ್ದೀನಿ. ಎಲ್ಲ ಪೂರಿಗಳು ಸಹ ಇದೇ ಥರ ನನಗೆ ಉಬ್ಬಿ ಬಂದು ಈ ರೀತಿಯಾಗಿ ನೀವು ಆರಾಮಾಗಿ ಹೋಟೆಲ್ ಸ್ಟೈಲಲ್ಲಿ ಪೂರಿನ ಮಾಡ್ಕೋಬೋದು. ಹಿಟ್ಟು ಕಲಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೂರಿ ಮಾಡೋದು. ಸೊ ಬರೀ ಮೈದಾ ಹಿಟ್ಟು ಅಥವಾ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಪೂರಿ ನೀಟಾಗಿ ಬರಲ್ಲ. ಹಾಗೆ ಸಣ್ಣ ರವೆನೂ ಸಹ ಮುಖ್ಯ ಆಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಲೇಬೇಕಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ತಾ ಐತೆ ಪೂರಿ. ಸುಮ್ಮನೆ ಹಿಂಗಂದರೆ ಸೌಟಲ್ಲಿ ಹಂಗೆ ಮೇಲೆ ಬರುತ್ತೆ. ಪೂರಿನ ಎರಡು ಸೈಡು ಸಹ ನೀಟಾಗಿ ಬೇಯಿಸ್ಕೊಂಡ್ರೆ ಪೂರಿ ಆಗೋಗುತ್ತೆ. ಹಾಗೆ ಕಾಬೂಲ್ ಕಳ್ಳೆ ಮಾಡಿರುವಂತಹ ಒಂದು ಸಾಗುನು ಪೂರಿನೂ ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಪೂರಿ ಮಾಡ್ತೀನಿ. ನೀವು ಯಾವ ರೀತಿಯಾಗಿ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀರಾ, ಯಾವ ರೀತಿಯಾಗಿ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಅಲ್ವಾ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಆಗಲೇ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ತುಂಬಾ ಸ್ಮೂತಿಯಾಗಿಯೂ ಕೂಡ ಇರ್ತವೆ, ಬಾಯಲ್ಲಿ ಕರಗೋ ಥರ ಇರುತ್ತೆ ಪೂರಿ. ಸೊ ಈ ರೀತಿಯಾಗಿ ನೀವು ಖಂಡಿತ ಆರಾಮಾಗಿ ಈಸಿಯಾಗಿ ಇದೇ ಥರ ಉಬ್ಬಿದಂತಹ ಪೂರಿನ ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಈ ಒಂದು ಮಳೆಗಾಲದಲ್ಲಿ ಬೆಳಗ್ಗೆ ಟಿಫನ್ನಿಗೆ ಮಾಡಿಸಿದಂತಹ ಕಾಂಬಿನೇಷನ್ ಸಾಗು ಮತ್ತು
ಪೂರಿ. ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಫ್ರೆಂಡ್ಸ್, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಓಕೆ, ಓವರಾಲ್ ಪೂರಿ ಎಲ್ಲ ಮುಗ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಪೂರಿಗಳು ಅಲ್ವಾ. ತುಂಬಾ ಸ್ಮೂತಾಗಿ, ಕಲರ್ಫುಲ್ಲಾಗಿ ಮತ್ತು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕರಗೋ ಹಾಗೆ ಪೂರಿ ಬಂದಿತ್ತು. ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ಪೂರಿ ಮತ್ತು ಸಾಗುನ ಬಡಿಸ್ಕೊಂಡು ತಿಂದೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಪೂರಿ ಮತ್ತು ಕಾಬೂಲ್ ಕಡಲೆಯಿಂದ ಮಾಡಿರುವಂತಹ ಸಾಗು ತುಂಬಾ ಟೇಸ್ಟಾಗಿ ಮತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.